Hello everyone. So ivattu ನಾವು 560 ಟೆಸ್ಟ್ ಕೋಡ್. So general science, basic science and technology ಏನಿದೆ. So ಆ 50 questions ನ ಡಿಸ್ಕಸ್ ಮಾಡೋಣ. So first question, which of the following statement is correct with respect to red shift and blue shift phenomenon? Okay, so red shift and blue shift ಇದೆರಡು ಏನು ಅಂದ್ರೆ they deal with light energy. Okay, so more statements ಇದೆ. It describe ಅಂದ್ರೆ ಏನು ಈ phenomenon, they describe the change in the frequency of a light wave. Okay, when an object is moving away from us, ನಮ್ಮಿಂದ ಒಂದು ಆಬ್ಜೆಕ್ಟ್ ದೂರ ಹೋಗ್ತಾ ಇದ್ರೆ the light from the object is known as blue shift. When an object is moving towards us, the light from the object is known as red shift. So ಈ ಮೂರು ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವುದು ಕರೆಕ್ಟ್? So this is correct. ನಾನು ಫಸ್ಟೇ ಹೇಳಿದೆ, ಇಟ್ ಡೀಲ್ಸ್ ವಿತ್ ಲೈಟ್ ವೇವ್ಸ್ ಅಥವಾ ಲೈಟ್ ಎನರ್ಜಿ. ಬಟ್ ಇಲ್ಲಿ ಏನಾಗುತ್ತೆ, ನಮ್ಮಿಂದ ಯಾವುದಾದ್ರೂ ಆಬ್ಜೆಕ್ಟು ದೂರ ಹೋಗ್ತಾ ಇದ್ರೆ ಅದಕ್ಕೆ ನಾವು ರೆಡ್ ಶಿಫ್ಟ್ ಅಂತೀವಿ, ಬ್ಲೂ ಶಿಫ್ಟ್ ಅನ್ನಲ್ಲ. ಅದೇ ಹತ್ತಿರ ಬರ್ತಾ ಇದ್ರೆ ನಾವು ಅದಕ್ಕೆ ಬ್ಲೂ ಶಿಫ್ಟ್ ಅಂತೀವಿ. ಸೊ ಈ ಫೆನಾಮಿನನ್ನ ಅಸ್ಟ್ರಾನಮರ್ಸ್ ಆಗಿರ್ಬೋದು ಅಥವಾ ಸೈಂಟಿಸ್ಟ್ ಆಗಿರ್ಬೋದು, ದೇ ಯೂಸ್, ಓಕೆ, ದೇ ಆರ್ ಯೂಸಿಂಗ್ ಆ್ಯಂಡ್ ದೇ ಯೂಸ್ ಇಟ್ ಟು ಸ್ಟಡಿ ಬಿಗ್ ಬ್ಯಾಂಗ್ ಥಿಯರಿ. ಸೊ ಬಿಗ್ ಬ್ಯಾಂಗ್ ಅಂದರೆ ಏನು, ನಾವು ಜಿಯೋಗ್ರಫಿನಲ್ಲಿ ಓದಿರ್ತೀವಿ, ಯೂನಿವರ್ಸ್ ಇಸ್ ಎಕ್ಸ್ಪ್ಯಾಂಡಿಂಗ್ ಅಲ್ವಾ, ಎಕ್ಸ್ಪ್ಲೋಷನ್ ಆಯಿತು. ಸೊ ಆಗಿಂದ ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಸೊ ಹೇಗೆ ಇಂಟರ್ಸ್ಟೆಲ್ಲಾರ್ ಆಬ್ಜೆಕ್ಟ್ಸು ಒಂದರಿಂದ ಒಂದು ಎಷ್ಟು ದೂರ ಮೂವ್ ಆಗ್ತಾ ಇದೆ, ಹತ್ರಕ್ಕೆ ಮೂವ್ ಆಗ್ತಾ ಇದೆ, ಗ್ಯಾಲಕ್ಸೀಸ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು. ಸೊ ಇದನ್ನು ನಾವು ಹೇಗೆ ಮೆಷರ್ ಮಾಡ್ತೀವಿ ಅಂದರೆ ಥ್ರೂ ದಿಸ್ ಬ್ಲೂ ಶಿಫ್ಟ್ ಆ್ಯಂಡ್ ರೆಡ್ ಶಿಫ್ಟ್ ಫೆನಾಮಿನನ್. ಸೊ ಈ ಮೂರು ಸ್ಟೇಟ್ಮೆಂಟ್ಸಲ್ಲಿ ಬರೀ ಫಸ್ಟ್ ಒನ್ ಮಾತ್ರ ಕರೆಕ್ಟ್ ಇದೆ. ಬಟ್ ಇಲ್ಲಿ ಆಪ್ಷನಲ್ಲಿ ಆಪ್ಷನ್ ಕೊಟ್ಟಿಲ್ಲ. ಬಟ್ ದ ಆನ್ಸರ್ ಇಸ್ ಓನ್ಲಿ ಒನ್ ಅಥವಾ ಒನ್ ಓನ್ಲಿ. ಓಕೆ, ಸೊ ದ ಆನ್ಸರ್ ಇಸ್ ಒನ್ ಓನ್ಲಿ. ಇದು ಯಾವುದೂ ಅಲ್ಲ, ಆನ್ಸರ್ ಇಸ್ ಒನ್ ಓನ್ಲಿ. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಟೆಫ್ಲಾನ್. ಇಟ್ ಇಸ್ ಕೆಮಿಕಲಿ ಇನರ್ಟ್. ಕೆಮಿಕಲಿ ಇನರ್ಟ್ ಅಂದರೆ ಏನು, ಆ್ಯಕ್ಟಿವ್ ಇರಲ್ಲ. ಓಕೆ, ಸೊ ಯಾವುದಾದ್ರೂ ಆ್ಯಸಿಡ್ಸ್ ಅಥವಾ ಬೇಸಸ್ ಜೊತೆ ಅದು ಟಚ್ ಆದ್ರೂ ಇಟ್ ವಿಲ್ ನಾಟ್ react. It is not reactive in nature, it is inert and is resistant to attack by corrosive reagents. ಸೊ ಹಾಳಾಗುವಂಥ ಆ್ಯಸಿಡ್ಸ್ ಅಥವಾ ಬೇರೆ ಯಾವುದೇ ಆಗಿರ್ಬೋದು, ಸೊಲ್ಯೂಷನ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು, ಏರ್ ಪಾರ್ಟಿಕಲ್ಸು, ಡಸ್ಟ್ ಯಾವುದೇ ಕೂತ್ಕೊಂಡ್ರೂ ಅದು ಕೆಮಿಕಲಿ ಇನರ್ಟ್ ಇರುತ್ತೆ, ರಿಯಾಕ್ಟಿವ್ ಇರಲ್ಲ. ಇಟ್ ಈಸ್ ಯೂಸ್ಡ್ ಆಸ್ ಅ ನಾನ್ ಸ್ಟಿಕ್ ಕೋಟಿಂಗ್ ಫಾರ್ ಕುಕ್ವೇರ್. ಓಕೆ, ಸೊ ಅದನ್ನು ನಾನ್ ಸ್ಟಿಕ್, ಅದರದ್ದು ಅಪ್ಲಿಕೇಶನ್ ಎಲ್ಲಿದೆ, ನಾನ್ ಸ್ಟಿಕ್ ಕೋಟಿಂಗಲ್ಲೂ ಕೂಡ ಯೂಸ್ ಮಾಡ್ತಾರೆ. ಸೊ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ನಾನ್ ಸ್ಟಿಕ್ ಕೋಟಿಂಗ್ ಅಲ್ದಲೆ ಈ ಸ್ಕ್ರೂಸ್ದು, ನಾವು ಏನು ಸ್ಕ್ರೂಸ್ಗಳನ್ನ ನೋಡ್ತೀವಿ, ಸೊ ಹಿಂಗೆ ಸ್ಕ್ರೂ ಇರುತ್ತೆ ಅಲ್ವಾ. ಸೊ ಇಫ್ ದಿಸ್ ಇಸ್ ಅ ಸ್ಕ್ರೂ, ಸೊ ಇದಕ್ಕೆ ಈ ಕೋಟಿಂಗಿಗೂ ಕೂಡ ಯೂಸ್ ಮಾಡ್ತಾರೆ, ಈ ಸ್ಕ್ರೂದು ಕೋಟಿಂಗಿಗೆ, ಸೊ ದಟ್ ಅದು ರಸ್ಟ್ ಆಗದಲ್ಲೇ ಇರಲಿ ಅಂತ. Okay, so it is non-corrosive in nature, it is not reactive, that is inert in nature, and it is also because of this property it is used as non-stick coating for cookware. Okay, as well as screws ಮತ್ತೆ ball bearings ಅಲ್ಲಿ ಕೂಡ ಯೂಸ್ ಮಾಡ್ತಾರೆ. So both statements are correct, both 1 and 2. With reference to the use of various medicines, consider the following pairs. Okay, so ಇಲ್ಲಿ ಮೆಡಿಸಿನ್ಸ್ ಕೊಟ್ಟಿದ್ದಾರೆ, ಅದ್ರದ್ದು ಏನೇನು ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ಹೇಳಬೇಕು. ಸೊ ವಿಚ್ ಆಫ್ ದ ಎಬೋ ಆರ್ ಕರೆಕ್ಟ್ಲಿ ಮ್ಯಾಚ್ಡ್. ಓಕೆ, ಸೊ ಫಸ್ಟ್ ಒನ್ ಇಸ್ ಆ್ಯಂಟಿ ಹಿಸ್ಟಮೈನ್. ಆ್ಯಂಟಿ ಹಿಸ್ಟಮೈನ್ ಅಂದರೆ ಏನು, ಹಿಸ್ಟಮೈನ್ಸ್ ಅಂದ್ರೇನು, ದೇ ಆರ್ ಅಲರ್ಜಿಕ್ ಏಜೆಂಟ್ಸ್. ಓಕೆ, ಸೊ ದೇ ಕಾಸ್ ಅಲರ್ಜಿ. ಸೊ ಆ್ಯಂಟಿ ಹಿಸ್ಟಮೈನ್ಸ್ ಅಂದರೆ ಏನು, ಸೊ ನಾವು ಕೋಲ್ಡ್ ಎಲ್ಲ ಆದಾಗ, ಅಲರ್ಜಿ ಕೋಲ್ಡ್ ಎಲ್ಲ ಆದಾಗ ನಾವೇನು ಮಾತ್ರೆ ನುಂಗ್ತೀವಿ, ದಟ್ ಇಸ್ ಆ್ಯಂಟಿ ಹಿಸ್ಟಮೈನ್. ಓಕೆ, ಸೊ ಅದು ಆ್ಯಂಟಿ ಅಲರ್ಜೆನ್ಸ್, ಆ್ಯಂಟಿ ಹಿಸ್ಟಮೈನ್ಸ್ ಅಂದರೆ. ಸೊ ಇಟ್ ಇಸ್ ನಾಟ್ ಅ ಆ್ಯಂಟಿ ಫರ್ಟಿಲಿಟಿ ಡ್ರಗ್, ಇಟ್ ಇಸ್ ನಾಟ್ ಅ ಆ್ಯಂಟಿ ಫರ್ಟಿಲಿಟಿ ಡ್ರಗ್, ಬಟ್ ಇಟ್ ಇಸ್ ಅ ಆ್ಯಂಟಿ ಅಲರ್ಜಿಕ್ ಡ್ರಗ್. ಸೆಕೆಂಡ್ ಒನ್ ಟ್ರ್ಯಾಂಕ್ವಿಲೈಸರ್ಸ್. ಟ್ರ್ಯಾಂಕ್ವಿಲೈಸರ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಟ್ರೀಟ್ಮೆಂಟ್ ಆಫ್ ಸಿವಿಯರ್ ಮೆಂಟಲ್ ಡಿಸೀಸಸ್. ಓಕೆ, ಸೊ ಟ್ರ್ಯಾಂಕ್ವಿಲೈಸರ್ಸ್ ಅಂದರೆ ಏನು, ನಾವು ಯೂಶ್ವಲಿ ಇವಾಗ ವೈಲ್ಡ್ ಎಲಿಫೆಂಟ್ಸ್, ಸೊ ಅವುಗಳನ್ನೆಲ್ಲ ನಾವು ಕ್ಯಾಪ್ಚರ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಅಥವಾ ಏನಾದರೂ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಆಗ್ತಿದೆ ಅಂದಾಗ ಸೊ ಟ್ರ್ಯಾಂಕ್ವಿಲೈಸರ್ಸ್ ಯೂಸ್ ಮಾಡ್ತಾರೆ. ಇಲ್ಲ ವೈಲ್ಡ್ ಆ್ಯನಿಮಲ್ಸಿಗೆ ಏನಾದರೂ ಮೆಡಿಸಿನ್ಸ್ ಕೊಡಬೇಕು ಅಂದಾಗ, ಇಫ್ ದೇ ಆರ್ ರೋಮಿಂಗ್ ಅರೌಂಡ್ ದ ಹ್ಯೂಮನ್ ಹ್ಯಾಬಿಟೇಷನ್ಸ್, ಏನಾದರೂ ಮೆಡಿಸಿನ್ ಕೊಡಬೇಕಾರೆ ಅಂದಾಗ ಅಥವಾ ಕ್ಯಾಪ್ಚರ್ ಮಾಡಬೇಕಾರೆ ಅಂದಾಗ ಟ್ರ್ಯಾಂಕ್ವಿಲೈಸರ್ಸ್, ಅಥವಾ ಓಕೆ ರೇಡಿಯೋ ಕಾಲರ್ ಹಾಕಬೇಕು ಅಂದಾಗ ದೇ ಗಿವ್ ಟ್ರ್ಯಾಂಕ್ವಿಲೈಸರ್ಸ್. ಸೊ ಟ್ರ್ಯಾಂಕ್ವಿಲೈಸರ್ಸ್ ಕೊಟ್ಟಾಗ ಏನಾಗುತ್ತೆ, ಫಾರ್ ಅರೌಂಡ್ 2 to 3 hours ದೇ ಗೋ ಟು ರೆಸ್ಟ್. ಆಯಿತಾ, ಸೊ ದೇ ಗೋ ಟು ಸ್ಲೀಪ್ ಮೋಡ್. ಸೊ ಹಾಗಾಗಿ ಇದನ್ನು ನಾವು
ಸಿವಿಯರ್ ಮೆಂಟಲ್ ಡಿಸೀಸಸ್ ಇದ್ದವ್ರಿಗೂ ಕೂಡ ನಾವು ಕೊಡ್ತೀವಿ ಟ್ರ್ಯಾಂಕ್ವಿಲೈಸರ್ಸ್. ಅಂದರೆ ಅದು ಅವಕ್ಕೆ ಸಮಾಧಾನ ಕೊಡುತ್ತೆ. ಓಕೆ, ಸೊ ಅವರು ದೇ ಗೋ ಇನ್ ಟು ಸ್ಲೀಪ್ ಮೋಡ್. ಸೊ ಹಾಗಾಗಿ ನಾವು ಅದನ್ನ ಮೆಂಟಲ್ ಡಿಸಾರ್ಡರ್ಸ್ ಇರೋರಿಗೂ ಕೂಡ ಟ್ರೀಟ್ಮೆಂಟಿಗೆ ನಾವು ಕೊಡ್ತೀವಿ ಟ್ರ್ಯಾಂಕ್ವಿಲೈಸರ್ಸ್. ಸೊ ದಿಸ್ ಇಸ್ ಕರೆಕ್ಟ್ಲಿ ಮ್ಯಾಚ್ಡ್. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಅನಾಲ್ಜೆಸಿಕ್. ಸೊ ಅನಾಲ್ಜೆಸಿಕ್ ನಮ್ಗೆ ಎಲ್ಲರಿಗೂ ಗೊತ್ತಿದೆ. ನಾವು ಏನು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ಸ್ ತೊಗೊತೀವಿ, ಪೇನ್ ಕಿಲ್ಲರ್ಸ್. ಸೊ ದೇ ಆರ್ ನಥಿಂಗ್ ಬಟ್ ಅನಾಲ್ಜೆಸಿಕ್. ಆಯಿತಾ? ಸೊ ಇವನ್ ದಿಸ್ ಇಸ್ ಕರೆಕ್ಟ್. ಸೊ ಹಾಗಾಗಿ ಇಲ್ಲಿ 1 is wrongly matched and both 2 and 3 are correct. So the answer is C, 2 and 3 only. Fourth one. Which of the following is athwa are a chemical process? So chemical process andre ಏನು, ಫಿಸಿಕಲ್ ಪ್ರಾಸೆಸ್ ಅಂದರೆ ಏನು, ಒಂದು ಸ್ಟೇಟ್ ಆಫ್ ಮ್ಯಾಟರಿಂದ ಇನ್ನೊಂದು ಸ್ಟೇಟ್ ಆಫ್ ಮ್ಯಾಟರಿಗೆ ಕನ್ವರ್ಟ್ ಆದರೆ ಅದನ್ನ ಫಿಸಿಕಲ್ ಪ್ರಾಸೆಸ್ ಅಂತಾರೆ. ಸೊ ಅದ್ರ ಕಾಂಪೋಸಿಷನ್ ಅದೇ ಇರುತ್ತೆ. ಓಕೆ, ಸೊ ಅದನ್ನು ಫಿಸಿಕಲ್ ಪ್ರಾಸೆಸ್ ಅಂತೀವಿ. ಕೆಮಿಕಲ್ ಪ್ರಾಸೆಸ್ ಅಂದರೆ ರಿಯಾಕ್ಷನ್ ಆದಮೇಲೆ ಸಿಗುವಂಥ ಬೈ ಪ್ರಾಡಕ್ಟೇ ಕಂಪ್ಲೀಟ್ಲಿ ಕೆಮಿಕಲಿ ಡಿಫ್ರೆಂಟ್ ಇರುತ್ತೆ. ಸೊ ದಟ್ ಈಸ್ ಕೆಮಿಕಲ್ ಪ್ರಾಸೆಸ್. ಸೊ ಇಲ್ಲಿ ಮೆಲ್ಟಿಂಗ್ ಆಫ್ ಆನ್ ಐಸ್ ಕ್ಯೂಬ್. ಐಸ್ ಕ್ಯೂಬ್ ಅಂದರೆ ಏನು, ಇಟ್ ಈಸ್ ವಾಟರ್ ಫಾರ್ಮ್ ಅಲ್ಲ. ಸೊ ವಾಟರ್ದು ಸಾಲಿಡ್ ಫಾರ್ಮ್ ಅಲ್ವಾ. ಸೊ ಮೆಲ್ಟ್ ಆದಾಗ ಏನಾಗುತ್ತೆ, ಲಿಕ್ವಿಡ್ ಫಾರ್ಮ್ ವಾಟರ್ ಆಗುತ್ತೆ. ಸೊ ಜಸ್ಟು ಅಲ್ಲಿ ಸ್ಟೇಟ್ ಆಫ್ ಮ್ಯಾಟರ್ ವೇರಿ ಆಗಿದೆ, ಬಟ್ ಕಾಂಪೋಸಿಷನ್ ಅದೇ ಇರುತ್ತೆ. ಮುಂಚೆನೂ ವಾಟರ್ ಐತೆ, H2O ಇತ್ತು, ಮೆಲ್ಟ್ ಆದಮೇಲೂ H2O ಇರುತ್ತೆ. ಸೊ ಇಟ್ ಈಸ್ ನಾಟ್ ಅ ಕೆಮಿಕಲ್ ಪ್ರಾಸೆಸ್, ಇಟ್ ಈಸ್ ಅ ಫಿಸಿಕಲ್ ಪ್ರಾಸೆಸ್. ನೆಕ್ಸ್ಟ್, ಫಾರ್ಮೇಷನ್ ಆಫ್ ವಿನೇಗರ್. ವಿನೇಗರ್ ಅಂದರೆ ಏನು, ಅಸಿಟಿಕ್ ಆ್ಯಸಿಡ್. ಫಾರ್ಮೇಷನ್ ಆಫ್ ವಿನೇಗರ್ ಫ್ರಮ್ ಶುಗರ್ ಕೇನ್ ಜ್ಯೂಸ್. ಸೊ ಶುಗರ್ ಕೇನ್ ಜ್ಯೂಸು ಫುಲ್ಲು ಫರ್ಮೆಂಟ್ ಆಗಿ, ಫರ್ಮೆಂಟೇಷನ್ ಆದಮೇಲೆ ಇಟ್ ರಿಸಲ್ಟ್ಸ್ ಇನ್ ಆ್ಯಸಿಡ್, ಅಸಿಟಿಕ್ ಆ್ಯಸಿಡ್. ಆಯಿತಾ? ಸೊ ಇಲ್ಲೇನಾಗುತ್ತೆ, ಕೆಮಿಕಲ್ ಕಾಂಪೋಸಿಷನ್ನೇ ಚೇಂಜ್ ಆಗ್ತದೆ. ಸೊ ದಿಸ್ ಇಸ್ ಅ ಕೆಮಿಕಲ್ ಪ್ರಾಸೆಸ್. ಮಿಕ್ಸಿಂಗ್ ಆಫ್ ಶುಗರ್ ಇನ್ ವಾಟರ್. ಸೊ ಶುಗರ್ನ ವಾಟರಿಗೆ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಇಟ್ ರಿಸಲ್ಟ್ಸ್ ಇನ್ ಶುಗರ್ ಸೊಲ್ಯೂಷನ್. ಸೊ ಶುಗರ್ ಆಗೇ ಇರುತ್ತೆ, ಗ್ಲೂಕೋಸ್ ಆಗೇ ಇರುತ್ತೆ, ಜಸ್ಟ್ ಸೊಲ್ಯೂಷನ್ ಆಗಿ ಬದಲಾಗುತ್ತೆ ಅಷ್ಟೇ. ಸೊ ಅಲ್ಲಿ ಏನಿದ್ರೂ ಫಿಸಿಕಲ್ ಚೇಂಜ್ ಆಗುತ್ತೆ ಹೊರತು ಕೆಮಿಕಲ್ ಚೇಂಜ್ ಏನೂ ಆಗಲ್ಲ. ಸೊ ದಿಸ್ ಇಸ್ ಅ ಫಿಸಿಕಲ್ ಪ್ರಾಸೆಸ್. ಸೊ ಹಾಗಾಗಿ ಈ ಮೂರರಲ್ಲಿ ಯಾವುದು ಫಿಸಿಕಲ್ ಅಥವಾ ಕೆಮಿಕಲ್ ಪ್ರಾಸೆಸ್ ಅಂದರೆ ಓನ್ಲಿ ಫಾರ್ಮೇಷನ್ ಆಫ್ ವಿನೇಗರ್ ಫ್ರಮ್ ಶುಗರ್ ಕೇನ್ ಜ್ಯೂಸ್. ಸೊ ದ ಆನ್ಸರ್ ಇಸ್ 2 only, that is C. Next, fifth one, assertion, reason. Okay, the lifespan of the light emitting diode lamp andre LED is more than lifespan of compact fluorescent lamps. Okay, reason. So is statement to correct a tappa. So adakke reason enu anta, light emitting diode lamp consumes more energy than the compact fluorescent lamp. Okay, so lifespan LED lamp, it is very much energy effective when compared to CFLs. Okay, so ಅದಕ್ಕೋಸ್ಕರನೇ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ತಂದಿದೆ LED ನ ಪ್ರಮೋಟ್ ಮಾಡೋಕ್ಕೆ. ದಟ್ ಈಸ್ ಲೈಟಿಂಗ್ ಫಾರ್ ಆಲ್, LED ಫಾರ್ ಆಲ್. ಆಯಿತಾ? ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. Okay, the second one, LED consumes more energy than CFL. So if it consumes more energy, then it cannot be energy efficient. ಸೊ ಯಾವತ್ತು ಲೆಸ್ ಎನರ್ಜಿನ ಕನ್ಸ್ಯೂಮ್ ಮಾಡೋ ಅಂಥವು ಎನರ್ಜಿ ಎಫಿಷಿಯೆಂಟ್ ಆಗಿರ್ತವೆ. ಈಗ CFL ಅಲ್ಲಿ ಹೀಟಿಂಗಿಗೆ 80% ಆಫ್ ಎನರ್ಜಿ ಹೊರಟೋಗುತ್ತೆ. ಸೊ ಉಳಿದಿರೋ 20% ಆಫ್ ಎನರ್ಜಿ ಮಾತ್ರ ಲೈಟ್ ಎನರ್ಜಿಯಾಗಿ ನಮಗೆ. ಅದೇ LED ಆ ಥರ ಅಲ್ಲ. ಓಕೆ, ಇಟ್ ಕನ್ಸ್ಯೂಮ್ಸ್ ವೆರಿ ಲೆಸ್ ಎನರ್ಜಿ ಟು ಹೀಟ್ ಅಪ್, ಸೊ ದಟ್ ಅದರದ್ದು ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎನರ್ಜಿ ಏನಾಗಿ ಬರುತ್ತೆ ಆಚೆ, ಲೈಟ್ ಎನರ್ಜಿಯಾಗಿ ಬರುತ್ತೆ. ಸೊ ಇಟ್ ಈಸ್ ವೆರಿ ಮಚ್, it consumes less energy than CFL, not more energy. So reason is wrong but assertion is right. Okay, so A is true but R is false. Okay? So answer is C. The branch of innovative science also threat to biodiversity. So innovative science andre ಹೊಸದಾಗಿ ಬಂದಿರುವಂತ ಸೈನ್ಸ್. ಓಕೆ, ಸೊ ಅದರ ಬ್ರಾಂಚು, ಸೊ ಸೈನ್ಸ್ ದ ಬ್ರಾಂಚು ವಿಚ್ ಇಸ್ ಥ್ರೆಟ್ ಟು ಬಯೋಡೈವರ್ಸಿಟಿ. ಸೊ ಬಯೋಡೈವರ್ಸಿಟಿಗೆ ಹಾನಿಯಾಗುವಂಥ ಬ್ರಾಂಚ್ ಯಾವುದು ಸೈನ್ಸ್ದು? ಓಕೆ, ಸೊ ನ್ಯಾನೋ ಟೆಕ್ನಾಲಜಿ. ನ್ಯಾನೋ ಟೆಕ್ನಾಲಜಿ ಅಂದರೆ ಏನು, ವಿ ಮ್ಯಾನಿಪುಲೇಟ್, ಆಯಿತಾ, ಚೇಂಜ್ ಮಾಡ್ತೀವಿ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಇನ್ ನ್ಯಾನೋ ಸ್ಕೇಲ್. ನ್ಯಾನೋ ಅಂದರೆ ಏನು, 10⁻⁻⁹. ಸೊ ನ್ಯಾನೋ ಸ್ಕೇಲಲ್ಲಿ ನಾವು ಮ್ಯಾನಿಪುಲೇಟ್ ಮಾಡ್ತೀವಿ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ನ, ದೆನ್ ವಿ ಫಾರ್ಮ್ ಪ್ರಾಡಕ್ಟ್ಸ್. ಸೊ ಅವಕ್ಕೆ ನಾವು ನ್ಯಾನೋ ಟೆಕ್ನಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಇದು ನಮಗೆ ಗೊತ್ತೇ ಇದೆ. ಸೊ ವಿ ಯೂಸ್ ಇಟ್ ಫಾರ್ ಟೆಲಿಕಮ್ಯುನಿಕೇಷನ್ಸ್, ಕಮ್ಯುನಿಕೇಷನ್ ಟೆಕ್ನಾಲಜಿ. ಬಯೋಟೆಕ್ನಾಲಜಿ. ಸೊ ಬಯೋಟೆಕ್ನಾಲಜಿನಲ್ಲಿ ನಾವೇನು ಮಾಡ್ತೀವಿ, ವಿ ಯೂಸ್
ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆಯಿತಾ. ಸೊ ಫಾರ್ ಎಕ್ಸಾಂಪಲ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್. ಸೊ ಇದರಿಂದ ಈಲ್ಡ್ ಜಾಸ್ತಿ ಆಗುತ್ತೆ, ಡಿಸೀಸ್ ರೆಸಿಸ್ಟೆಂಟ್ ಇದೆ, ಎಲ್ಲ ಸರಿ. ಬಟ್ ಇನ್ ದ ಲಾಂಗ್ ರನ್ ಇಟ್ ಈಸ್ ಅ ಥ್ರೆಟ್ ಟು ಬಯೋಡೈವರ್ಸಿಟಿ. ಸೊ ಏನಕ್ಕೆ GM ಕ್ರಾಪ್ಸ್ ಬರೋದ್ರಿಂದ ಏನಾಗುತ್ತೆ, ನೇಟಿವ್ ಕ್ರಾಪ್ಸಿಗೆ ಎಫೆಕ್ಟ್ ಆಗುತ್ತೆ. ಸೊ ನೇಟಿವ್ ಇಂಡಿಜಿನಸ್ ಕ್ರಾಪ್ಸು ಹೊರಟೋಗ್ತವೆ ಬಿಕಾಸ್ ದೇ ಆರ್ ಮೋರ್ ಕಾಂಪಿಟೆಂಟ್. ಯಾವುದು GM ಕ್ರಾಪ್ಸ್ ಆಯಿತಾ. ಸೊ ಇನ್ ದ ಲಾಂಗ್ ರನ್ GM ಕ್ರಾಪ್ಸನ್ನೇ ಎಲ್ಲ ಕಡೆ ಸುತ್ತುವರೆದಾಗ ಏನಾಗುತ್ತೆ, ನೇಟಿವ್ ಇಂಡಿಜಿನಸ್ ಕ್ರಾಪ್ಸಿಗೆ ಥ್ರೆಟ್ ಆಗುತ್ತೆ. ಪ್ಲಸ್ GM ಕ್ರಾಪ್ಸಿಗೆ ಸ್ಪೆಷಲ್ಲಾಗಿ ಇವಾಗ ಹೈಬ್ರಿಡ್ ಕ್ರಾಪ್ಸ್, ಏನು ನಾವು ಗ್ರೀನ್ ರೆವಲ್ಯೂಷನಲ್ಲಿ ಏನು ಹೈಬ್ರಿಡ್ ಕ್ರಾಪ್ಸ್ನ ಯೂಸ್ ಮಾಡಿದ್ವಿ. ಸೊ ಅದರಿಂದ ಏನಾಯಿತು, ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸೇಜ್ ಜಾಸ್ತಿ ಆಯಿತು, ವಾಟರ್ ಇಂಟೆನ್ಸಿವ್ ಕ್ರಾಪ್ಸ್ ಇದ್ವು. ಸೊ ಹಾಗಾಗಿ ಬೋರ್ವೆಲ್ಸು, ಟ್ಯೂಬ್ವೆಲ್ಸು ಜಾಸ್ತಿ ಆದವು, ಜಾಸ್ತಿ ನೀರು ತೊಗೊಳಕ್ಕೆ ಶುರುವಾಯಿತು. ಸೊ ಗ್ರೀನ್ ರೆವಲ್ಯೂಷನಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂತಹ ಹೈಬ್ರಿಡ್ ವೆರೈಟಿ ಸೀಡ್ಸಿಂದ. ಸೊ ಇವೆಲ್ಲ ಏನು, ದೇ ಆರ್ ಹೈಬ್ರಿಡ್ ಅಂದರೆ ದೇ ಹ್ಯಾವ್ ಮ್ಯಾನಿಪುಲೇಟೆಡ್ ದಿ ಜೀನ್ಸ್. ಸೊ ದೇ ಹ್ಯಾವ್ ಮಾಡಿಫೈಡ್ ಆಯಿತಾ. ಸೊ ಇವೆಲ್ಲ ಶಾರ್ಟ್ ಟರ್ಮ್ನಲ್ಲಿ ಯೂಸ್ಫುಲ್ ಇದ್ರೂ ಇನ್ ದ ಲಾಂಗ್ ಟರ್ಮ್ ದೇ ಆರ್ ಅ ಥ್ರೆಟ್ ಟು ಬಯೋಡೈವರ್ಸಿಟಿ. ಲಾಸ್ಟ್ ಒನ್ ಇಸ್ ಕ್ರಯೋಜೆನಿಕ್ ಟೆಕ್ನಾಲಜಿ. ಕ್ರಯೋಜೆನಿಕ್ ಅಂದರೆ ಮೆಟೀರಿಯಲ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಅ ವೆರಿ ಕೋಲ್ಡ್ ಟೆಂಪರೇಚರ್ಸ್ ಆಯಿತಾ. ಸೊ ಕ್ರಯೋ ಮೀನ್ಸ್ ಕೋಲ್ಡ್. ಸೊ ಕ್ರಯೋಸ್ಪಿಯರ್ ಅಂದರೆ ನಮ್ಮದು ಆರ್ಕ್ಟಿಕ್ ಆ್ಯಂಡ್ ಅಂಟಾರ್ಟಿಕ್ ರೀಜನ್ನ ನಾವು ಕ್ರಯೋಸ್ಪಿಯರ್ಸ್ ಅಂತ ಕರಿತೀವಿ ಬಿಕಾಸ್ ದೇ ಆರ್ ವೆರಿ ಕೋಲ್ಡ್. ಸೊ ಈ 4 ಟೆಕ್ನಾಲಜೀಸ್ನಲ್ಲಿ ನಿಜವಾಗ್ಲೂ ಬಯೋಡೈವರ್ಸಿಟಿಗೆ ಥ್ರೆಟ್ ಆಗೋವಂಥದ್ದು ಇಸ್ ನಥಿಂಗ್ ಬಟ್ ಬಯೋಟೆಕ್ನಾಲಜಿ. It has both applications as well as adverse effects. Okay, so the answer is C. Which of the following contains tartaric acid? So it is a very direct question. So ಏನೇನರಲ್ಲಿ ಇದು ನಿಮಗೆ NCERT ಬೇಸಿಕ್ NCERT ಬುಕ್ಕಲ್ಲೂ ಇದೆ. ಸೊ ಟಾರ್ಟರಿಕ್ ಆ್ಯಸಿಡ್, ಸೊ ಇದರಲ್ಲೆಲ್ಲ ಏನಿರುತ್ತೆ, ಸಿಟ್ರಿಕ್ ಆ್ಯಸಿಡ್ ಇರುತ್ತೆ, ವಿನೇಗರಲ್ಲಿ ಅಸಿಟಿಕ್ ಆ್ಯಸಿಡ್ ಇರುತ್ತೆ. ಸೊ ಟ್ಯಾಮರಿನ್ ಪೇಸ್ಟಲ್ಲಿ ಯು ವಿಲ್ ಗೆಟ್ ಟಾರ್ಟರಿಕ್ ಆ್ಯಸಿಡ್. So the answer is C. A fish in the pond viewed from air appears to be at near than it actually it is. Okay, so ನಾವು ಏರಿಂದ ಫಿಶ್ನ ನೋಡಿದಾಗ ಫುಲ್ ಮೇಲಿರಂಗೆ ಕಾಣಿಸುತ್ತೆ, ಬಟ್ ನಿಜವಾಗ್ಲೂ ಅದು ಅಷ್ಟು ಮೇಲಿರಲ್ಲ, ಫುಲ್ ಒಳಗಡೆ ಇರುತ್ತೆ, ವಾಟರ್ ಒಳಗಡೆ. ಸೊ ವೈ ಇಟ್ ಈಸ್, ವಿಚ್ ಆಫ್ ದ ಫಾಲೋಯಿಂಗ್ ಫೆನಾಮಿನನ್ ಎಕ್ಸ್ಪ್ಲೇನ್ಸ್ ಅ ಸೂಟಬಲ್ ರೀಸನ್ಸ್ ಫಾರ್ ದಿಸ್. ಸೊ ಈ ಯಾವ ಲೈಟ್ ಅಥವಾ ಆಪ್ಟಿಕ್ ಫೆನಾಮಿನನ್ನಿಂದ ನಮಗೆ ಆ ರೀತಿ ಕಾಣಿಸುತ್ತೆ ಅಂತ. ಸೊ ರಿಫ್ರಾಕ್ಷನ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ನೆಕ್ಸ್ಟು ಡಿಫ್ರಾಕ್ಷನ್, ಇಂಟರ್ಫರೆನ್ಸ್. ಓಕೆ, ಸೊ ಇದು ಕೂಡ ನಿಮಗೆ NCERTನಲ್ಲಿ ಇದೆ. ಸೊ ಇದೇ ಥರ ಫಿಶ್ ಇನ್ ದ ಪಾಂಡ್ ಅಂತ ಇಲ್ಲ ಅಂದ್ರೂ ನಿಮಗೆ ಅ ಲೆಮನ್ ಇನ್ ಅ ಗ್ಲಾಸ್. ಸೊ ಈ ಥರ ಅ ಲೆಟರ್ಸ್ ಇನ್ ಇಫ್ ಯು ಪ್ಲೇಸ್ ವಾಟರ್ ಆನ್ ಲೆಟರ್ಸ್ ಆನ್ ಅ ಟೇಬಲ್, ಸೊ ಆ ಲೆಟರ್ಸ್ ಎಲ್ಲ ನಮಗೆ ಮೇಲ್ ಬಂದಂಗೆ ಕಾಣಿಸುತ್ತೆ. ಏನಕ್ಕೆ, ಅಥವಾ ಸಾರಿ ವಾಟರ್ ಅಲ್ಲ. ಸೊ ಇವಾಗ ನಾವು ಲೆಟರ್ಸ್ನ ನೋಡ್ತೀವಿ ಆಯಿತಾ, ಒಂದು ಟೇಬಲ್ ಮೇಲೆ ಲೆಟರ್ಸ್ ಇರುತ್ತೆ. ಸೊ ಅದ್ರ ಮೇಲೆ ನಾವು ಗ್ಲಾಸ್ ಇರ್ತೀವಿ. ಸೊ ಅದನ್ನು ನಾವು ನೋಡಿದಾಗ ಏನಾಗುತ್ತೆ, ಗ್ಲಾಸ್ ಮೇಲಿಂದ ನಮಗನ್ಸುತ್ತೆ ಆ ಲೆಟರ್ಸು ಮೇಲ್ ಬಂದಿದೆ ಅಂತ. ಸೊ ವೈಟ್ ಈಸ್ ಸೊ ಈ ಥರ ಕೊಟ್ಟಿದ್ದಾರೆ NCERTಸಲ್ಲಿ. ಸೊ ದ ಆನ್ಸರ್ ಇಸ್ ರಿಫ್ರಾಕ್ಷನ್. ಓಕೆ, ಸೊ ರಿಫ್ರಾಕ್ಷನ್ ಅಂದರೆ ಏನು, ಒಂದು ವೇವ್ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮಿಗೆ ಹೋದಾಗ ಬೆಂಡ್ ಆಗುತ್ತೆ. ಓಕೆ, ವೆನ್ ಅ ವೇವ್ ಟ್ರಾವೆಲ್ಸ್ ಫ್ರಮ್ ಏರ್ ಟುವರ್ಡ್ಸ್ ಟು ವಾಟರ್. ಸೊ ವಾಟರ್ ಮೀಡಿಯಮ್ ಒಳಗಡೆ ಎಂಟರ್ ಆದಾಗ ಲೈಟ್ ವೇವು, ಸೊ ಇಟ್ ಬೆಂಡ್ಸ್. ಸೊ ದಿಸ್ ಇಸ್ ಕಾಲ್ಡ್ ರಿಫ್ರಾಕ್ಷನ್. ಓಕೆ, ಸೊ ಈ ಫೆನಾಮಿನಿಂದ ನಮಗೆ ಫಿಶ್ ಇನ್ ದ ಪಾಂಡ್ ವ್ಯೂ ಮಾಡಿದಾಗ ಏನಾಗುತ್ತೆ, ಮೇಲ್ ಬಂದಿರೋ ಕಾಣಿಸುತ್ತೆ, ಬಟ್ ಅದು ಮೇಲ್ ಬಂದಿರಲ್ಲ. ಓಕೆ, ಸೊ ಲೆಮನ್ ನಾವು ನೋಡಿದಾಗ್ಲೂ ಹಾಗೆ ಕಾಣಿಸುತ್ತೆ, ಗ್ಲಾಸಲ್ಲಿ ಒಂದು ಲೆಮನ್ ಇಟ್ಬಿಟ್ಟು ನೋಡಿದಾಗ್ಲೂ ಸೊ ಅದು ಫುಲ್ ದೊಡ್ಡದಾಗಿ ಕಾಣಿಸುತ್ತೆ, ಬಟ್ ಮೇಲ್ ಬಂದಂಗೆ ಕಾಣಿಸುತ್ತೆ. ಓಕೆ, ಸೊ ಅದು ಬಿಕಾಸ್ ಆಫ್ ರಿಫ್ರಾಕ್ಷನ್. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಎಲ್ಲಾಗುತ್ತೆ, ನಮಗೆ ರೈನ್ಬೋನಲ್ಲಾಗುತ್ತೆ, ದಟ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಡಿಫ್ರಾಕ್ಷನ್ ಎಲ್ಲಾಗುತ್ತೆ, ಡಿಫ್ರಾಕ್ಷನ್ ಇನ್ ನಿಮಗೆ ಪ್ರಿಸಮ್, ಇದು ಕೂಡ ರೈನ್ಬೋನಲ್ಲಿ ಆಗುತ್ತೆ, ಡಿಫ್ರಾಕ್ಷನ್ ರೈನ್ಬೋನಲ್ಲೂ ಆಗುತ್ತೆ. ನಿಮಗೆ ಪ್ರಿಸಮ್ ಮೂಲಕ ವೈಟ್ ಲೈಟ್ನ ಪಾಸ್ ಮಾಡಿದಾಗ ಇಟ್ ಸ್ಪ್ಲಿಟ್ಸ್ ಇಂಟು 7 ಡಿಸ್ಟಿಂಕ್ಟ್ ಕಲರ್ಸ್, ದಟ್ ಈಸ್ ವಿಬ್ಗಯಾರ್ ಅಲ್ವಾ. ಸೊ ದಟ್ ಈಸ್ ಡಿಫ್ರಾಕ್ಷನ್. ಇಂಟರ್ಫರೆನ್ಸ್ ಅಂದರೆ ಏನು, ಎರಡು ಸೇಮ್ ಫೇಸಲ್ಲಿರುವಂಥ ವೇವ್ಸು, ಕೋಹರೆಂಟ್ ವೇವ್ಸು, ಸೇಮ್ ಫೇಸಲ್ಲಿರುವಂಥ ವೇವ್ಸು ಓವರ್ಲ್ಯಾಪ್ ಆಗ್ತವೆ ಆಯಿತಾ. ಸೊ ಓವರ್ಲ್ಯಾಪ್ ಆದಾಗ ಉಂಟಾಗೋಂಥ ಫೆನಾಮಿನನ್ನೇ ಇಂಟರ್ಫರೆನ್ಸ್. ಓಕೆ, ಸೊ ಇದು ಯಾವುದೂ ಇಲ್ಲಾಗಲ್ಲ, ಇಲ್ಲಿ ಆಗೋದೇನಿದ್ರೂ ರಿಫ್ರಾಕ್ಷನ್. ಸೊ ಇದು ನಿಮಗೆ ಬೇಸಿಕ್ NCERTಸಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಅದು ಏನೇನಕ್ಕೆ ಯಾವ್ಯಾವ ಫೆನಾಮಿನಿಂದ ಏನೇನು ಎಕ್ಸಾಂಪಲ್ಸ್ ಆಗುತ್ತೆ ಅಂತ ಒಂದ್ಸರಿ ನೀಟಾಗಿ ನೋಡ್ಕೊಂಡಿರಿ. ಓಕೆ, ಸೊ ಎಕ್ಸಾಮ್ನಲ್ಲಿ ನಿಮಗೆ ಆ ಥರನೇ ಕೇಳ್ತಾರೆ.
ಸೊ ಇದೊಂದು ಫೆನಾಮಿನನ್ ಕೊಟ್ಬಿಟ್ಟು ಇದೊಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಏನರಿಂದ ಇದಾಗುತ್ತೆ. ಇವಾಗ ರೈನ್ಬೋನಲ್ಲಿ ಏನಾಗುತ್ತೆ, ರೈನ್ಬೋನಲ್ಲಿ ಡಿಫ್ರಾಕ್ಷನ್ನು ಆಗುತ್ತೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಕೂಡ ಆಗುತ್ತೆ. ಆಯಿತಾ, ಈ ಥರ ಕೇಳ್ತಾರೆ. ಸೊ ದ ಆನ್ಸರ್ ಇಸ್ ರಿಫ್ರಾಕ್ಷನ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಸ್ಯಾಟಲೈಟ್ ಆರ್ಬಿಟ್ಸ್ ಇಸ್ ಕರೆಕ್ಟ್? ಸೊ ಡಿಫ್ರೆಂಟ್ ಸ್ಯಾಟಲೈಟ್ ಆರ್ಬಿಟ್ಸ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಯಾವುದು ಕರೆಕ್ಟ್ ಅಂತ. ಓಕೆ, ಸೊ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾವುದೋ ಒಂದು ಮಾತ್ರ ಕರೆಕ್ಟ್ ಆಗಿರಬೇಕು. ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಆರ್ಬಿಟ್ ಅಟ್ ದ ಸೇಮ್ ಸ್ಪೀಡ್ ಆಸ್ ದಿ ಅರ್ತ್ಸ್ ರೊಟೇಷನ್. ಸೊ ಫಸ್ಟ್ ಆನ್ಸರ್ ಸಿಕ್ಬಿಡ್ತು. ಸೊ ದಿಸ್ ಇಸ್ ಕರೆಕ್ಟ್. ಏನಕ್ಕೆ? ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಅವು ದೇ ವಿಲ್ ಬಿ ಪ್ಲೇಸ್ಡ್ ಅರೌಂಡ್ 36,000 ಕಿಲೋಮೀಟರ್ ಅಬೌವ್ ಅರ್ತ್. ಆಯಿತಾ, ಅಲೈನ್ಡ್ ವಿತ್ ದಿ ಈಕ್ವೆಟರ್ಗೆ ಅಲೈನ್ ಆಗಿ ಈಕ್ವೆಟರಲ್ಲಿ ಪ್ಲೇಸ್ ಮಾಡ್ತಾರೆ, ನಿಯರ್ಲಿ 36,000 ಕಿಲೋಮೀಟರ್ ಎತ್ತರದಲ್ಲಿ. ಆಯಿತಾ, ಈಕ್ವೆಟರಿಗೆ ಅಲೈನ್ ಆಗಿರೋದ್ರಿಂದ ಏನಾಗುತ್ತೆ, ಸೊ ಜಿಯೋಸ್ಟೇಷನರಿ ಸ್ಯಾಟಲೈಟ್ದು ಆರ್ಬಿಟ್ಟು ಪ್ಲಸ್ ಅರ್ತ್ಸ್ ರೊಟೇಷನ್ ಸೇಮ್ ಸ್ಪೀಡಲ್ಲಿ ಇರುತ್ತೆ. ಓಕೆ, ಇವಾಗ ಕರೆಕ್ಟಾಗಿ ಈಕ್ವೆಟರಿಗೆ ಅಲೈನ್ ಆಗಿರುತ್ತೆ ಸ್ಯಾಟಲೈಟ್ಸ್. ಓಕೆ, ಸೊ ಆನ್ಸರ್ ಇಲ್ಲೇ ಸಿಕ್ತು, ಬಟ್ ಸ್ಟಿಲ್ 3 ನೋಡೋಣ. Low Earth orbit satellites are primarily used for long distance communication. So low Earth orbit ಅಂದರೆ ಅರೌಂಡ್ 300 to 500 ಕಿಲೋಮೀಟರ್ಲಿ ಪ್ಲೇಸ್ ಮಾಡ್ತಾರೆ ಅರ್ತಿಂದ. ಸೊ ಲಾಂಗ್ ಡಿಸ್ಟೆನ್ಸ್ ಕಮ್ಯುನಿಕೇಷನಿಗೆ ಯೂಸ್ ಮಾಡಲ್ಲ. ಇಟ್ ವಿಲ್ ಬಿ ಯೂಸ್ಡ್ ಫಾರ್ ಶಾರ್ಟ್ ಡಿಸ್ಟೆನ್ಸ್ ಕಮ್ಯುನಿಕೇಷನ್. ಆಮೇಲೆ ಸ್ಪೈಯಿಂಗ್, ಮಿಲಿಟರಿ ಸ್ಯಾಟಲೈಟ್ಸ್ ಸ್ಪೈ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. Polar orbiting satellites pass over the same time on the Earth's surface at the same time each day. ಓಕೆ, ಸೊ ಪೋಲಾರ್ ಆರ್ಬಿಟ್ ಅಂದರೆ ನಾರ್ತ್ ಪೋಲ್ ಸೌತ್ ಪೋಲ್ ಸುತ್ತ ಹಿಂಗೆ ಸುತ್ತಾ ಇರುತ್ತೆ ಸ್ಯಾಟಲೈಟ್. ಆಯಿತಾ, ಸೊ ಇದು ದೇ ವಿಲ್ ನಾಟ್ ಪಾಸ್ ಓವರ್ ದ ಸೇಮ್ ಪಾಯಿಂಟ್ ಆನ್ ದ ಅರ್ತ್ ಸರ್ಫೇಸ್ ಅಟ್ ದ ಸೇಮ್ ಟೈಮ್ ಈಚ್ ಡೇ. ಓಕೆ, ಸೊ ಪೋಲಾರ್ ಆರ್ಬಿಟಿಂಗ್ ಸ್ಯಾಟಲೈಟ್ಸ್ ಮಾಡಲ್ಲ. ಈ ಕೆಲಸ ಮಾಡೋದು ಒನ್ಸ್ ಅಗೇನ್ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್, ಬಿಕಾಸ್ ಅವುಗಳದ್ದು ಮತ್ತು ಈಕ್ವೆಟರ್ ಅರ್ಥದ ಆ್ಯಕ್ಸಸ್ಸು ಒಂದೇ ಇರುತ್ತಲ್ಲ. ಸೊ ಹಾಗಾಗಿ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಏನು ಮಾಡ್ತವೆ, they pass over the same point on the Earth's surface at the same time each day. Okay, so polar orbits ಮಾಡಲ್ಲ, geostationary satellites ಮಾಡ್ತವೆ. Molniya orbits or geostationary orbits used for weather monitoring. So Molniya orbits or geostationary orbits used for weather monitoring. So Molniya orbits, so they are used for ವೆದರ್ ಮಾನಿಟರಿಂಗ್, ಹೌದು, ಬಟ್ ದೇ ಆರ್ ನಾಟ್ ಜಿಯೋಸ್ಟೇಷನರಿ ಆರ್ಬಿಟ್ಸ್, ಅಂದರೆ ಈಕ್ವೆಟರಲ್ಲಿ ಪ್ಲೇಸ್ ಮಾಡಿರಲ್ಲ. ಸೊ ಇದು ಅರ್ಥ ಅಂದರೆ ಮೋಲ್ನಿಯ ಆರ್ಬಿಟ್ಟು ಈ ಥರ ಇರುತ್ತೆ. ಇಟ್ ಈಸ್ ವೆರಿ ಹೈಲಿ ಎಲಿಪ್ಟಿಕಲ್ ಇನ್ ನೇಚರ್. ಓಕೆ, ಸೊ ಇವಕ್ಕೆ ಮೋಲ್ನಿಯ ಆರ್ಬಿಟ್ಸ್ ಅಂತ ಅಂತಾರೆ. ದೇ ಆರ್ ನಾಟ್ ಜಿಯೋಸ್ಟೇಷನರಿ ಆರ್ಬಿಟ್ಸ್, ಬಟ್ ದ ಸ್ಯಾಟಲೈಟ್ಸ್ ಪ್ಲೇಸ್ಡ್ ಇನ್ ಮೋಲ್ನಿಯ ಆರ್ಬಿಟ್ಸ್ ದೇ ವಿಲ್ ಬಿ ಯೂಸ್ಡ್ ಫಾರ್ ವೆದರ್ ಮಾನಿಟರಿಂಗ್. ಓಕೆ, ಸೊ ಹಾಗಾಗಿ ಈ ಸ್ಟೇಟ್ಮೆಂಟು ಕೂಡ ತಪ್ಪಿದೆ. ಏನಕ್ಕೆ ಅಂದರೆ ನಾನು ಜಿಯೋಸ್ಟೇಷನರಿ ಆರ್ಬಿಟ್ಸ್ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಟ್ ಇಸ್ ನಾಟ್ ಜಿಯೋಸ್ಟೇಷನರಿ ಆರ್ಬಿಟ್. ಓಕೆ, ಸೊ ದ ಆನ್ಸರ್ ಇಸ್ ಎ.